ಇನ್ನು ನೆಕ್ಸ್ಟ್ ಇನ್ನು 2 ತಿಂಗಳು ಕಳೆದ್ರೆ ದಸರಾ ಆಚರಣೆಗೆ ಒಂದಷ್ಟು ಬೆಳವಣಿಗೆಗಳಾಗುತ್ತವೆ, ಸಿದ್ಧತೆಗಳಾಗುತ್ತೆ. ಸೊ ಈ ಬಾರಿಯ ದಸರಾ ಕುರಿತಂತೆ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ರಿಯಾಕ್ಟ್ ಮಾಡಿದ್ರು. ಈ ಬಾರಿಯ ದಸರಾ ವಿಜೃಂಭಣೆಯಿಂದ ಮಾಡಲಾಗುತ್ತೆ ಹೀಗಂತ ವಿಧಾನಸೌಧದಲ್ಲಿ ಸಭೆ ಮುಗಿದ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಾರಿಗ ಅಂದ್ರೆ 2025ರ ದಸರಾ ಮಹೋತ್ಸವದ ಉನ್ನತ ಮಟ್ಟದ ಸಭೆ ಬಳಿಕ ಈ ಸ್ಟೇಟ್ಮೆಂಟ್ ಕೊಟ್ಟರು. ಈ ಬಾರಿ ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಶುರುವಾಗಿ ಅಕ್ಟೋಬರ್ 2ನೇ ತಾರೀಕಿನ ತನಕ ನಡೆಯುತ್ತೆ. ವಿಜಯದಶಮಿಯೂ ಸೇರಿ ಒಟ್ಟು 11 ದಿನಗಳ ದಸರಾ ಆಗತ್ತೆ ಈ ಬಾರಿ. ಅದಕ್ಕೆ ಕಾರಣ ಅಧಿಕ ಪಂಚಮಿ ಬಂದಿರೋದ್ರಿಂದಾಗಿ 11 ದಿನ ಬರುತ್ತೆ. ಒಳ್ಳೆ ಮಳೆ ಆಗಿದೆ ಈ ಬಾರಿ ರಾಜ್ಯದಲ್ಲಿ, ಕೆರೆ ಕಟ್ಟೆಗಳು ತುಂಬಿದವೆ, ರೈತರ ಮುಖದಲ್ಲಿ ಸಂತಸ ಇದೆ ಹೀಗಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜೊತೆಗೆ ಸರ್ಕಾರದ ಆಡಳಿತ ಬಗ್ಗೆ ಎಲ್ಲರಿಗೂ ಖುಷಿ ತಂದಿದೆ ಅಂತಂದ್ರು ಸಿಎಂ ಸಿದ್ದರಾಮಯ್ಯನವರು. ಆಮೇಲೆ ನೆಕ್ಸ್ಟ್ ಅರಮನೆ ಒಳಗಡೆ ಪ್ರತಿ ಬಾರಿಯೂ ಕೂಡ ದಸರಾ ಪ್ರಾರಂಭವಾಗುತ್ತೆ. ಆಮೇಲೆ ಜನ ಜಾಸ್ತಿ ಸೇರೋದ್ರಿಂದಾಗಿ ನೂಕು ನುಗ್ಗಲು ಆಗುತ್ತೆ. ಸೊ ಆ ರೀತಿಯಾಗಿ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ನಿರ್ದೇಶನವನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಪೊಲೀಸ್ ಅವರು ಜನಸ್ನೇಹಿಗಳಾಗಿ ವರ್ತಿಸಬೇಕು ಹೀಗಂತ ಸೂಚನೆ ಕೊಡಲಾಗಿದೆ. ಆಮೇಲೆ ವಸ್ತು ಪ್ರದರ್ಶನ ಮಳಿಗೆಗಳು ತುಂಬಬೇಕು ಅಂತ ಸೂಚಿಸಲಾಗಿದೆ. ಸರ್ಕಾರದಿಂದ ಲಾಸ್ಟ್ ಟೈಮು 40 ಕೋಟಿ ಅನುದಾನ ಕೊಡಲಾಗಿತ್ತು. ಯಾವುದೂ ಪೆಂಡಿಂಗ್ ಬಿಲ್ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ನಂತೆ ಈ ಟೈಮು ಕೂಡ 21 ದಿನ ವಿದ್ಯುತ್ ದೀಪಾಲಂಕಾರ ಇರುತ್ತೆ ನಗರದಲ್ಲಿ. ಚಾಮರಾಜನಗರದಲ್ಲಿ ದಸರಾ ಮಾಡಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಯಾಕೆ ಸಪ್ರೇಟ್ ಆಗಿ ಮಾಡೋದು, ಎಲ್ಲರೂ ಮೈಸೂರಿಗೆ ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೆ ನಡೀತದೆ. ನವರಾತ್ರಿ 9 ದಿನಗಳ ಬದಲು ಈ ಸಾರಿ 10 ದಿನಗಳಾಗ್ತದೆ. ವಿಜಯದಶಮಿ ದಿನ ಸೇರಿ 11 ದಿನ ಆಗುತ್ತೆ. ಅಂದ್ರೆ ನಾರ್ಮಲಿ 10 ದಿನಗಳು ನಡೀತಿತ್ತು. ಈ ಸಾರಿ 11 ದಿನಗಳು. ಏನೋ ಅಧಿಕ ಪಂಚಮಿ 2 ದಿನ ಪಂಚಮಿ ಬಂದಿರೋದ್ರಿಂದ. ನಮ್ಮ ಪ್ರತಿನಿಧಿ ದೀಪಕ್ ಕುಕ್ಕುವಾಡ ಲೈವ್ನಲ್ಲಿ. ದೀಪಕ್ ಕುಕ್ಕುವಾಡ, ಈ ಉನ್ನತ ಮಟ್ಟದ ಮೀಟಿಂಗ್ ಆದ ನಂತರ ಸಿದ್ದರಾಮಯ್ಯನವರು ದಸರಾ ಆಚರಣೆ ಕುರಿತಂತೂ ಏನೇನೋ ಮಾಹಿತಿ ಕೊಟ್ಟರು ಅಂತ ಹೇಳಿ. ಶರತ್, ಈ ಬಾರಿ ಮಳೆ ಬೆಳೆ ಚೆನ್ನಾಗಿರೋದ್ರಿಂದ ಅದ್ದೂರಿಯಾದಂತಹ ವಿಜೃಂಭಣೆಯಾದಂತಹ ಒಂದು ದಸರಾವನ್ನ ಆಚರಣೆ ಮಾಡೋದಕ್ಕೆ ಇದೀಗ ಸರ್ಕಾರ ಮುಂದಾಗ್ತಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆಯನ್ನು ಕೂಡ ಮಾಡಲಾಯಿತು. ಸಭೆಯಲ್ಲಿ ಆ ಭಾಗದ ಶಾಸಕರು, ಸಚಿವರು, ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಬಾರಿ 11 ದಿನಗಳ ಕಾಲ ಈ ಒಂದು ದಸರಾ ಹಬ್ಬದ ದಿನಗಳು ಬಂದಿರೋದ್ರಿಂದ ಅದ್ದೂರಿಯಾಗಿ ಆಚರಿಸಲಾಗುತ್ತೆ ಅನ್ನುವಂತಹದನ್ನ ಸ್ಪಷ್ಟಪಡಿಸಿದ್ರು. ಅಂದ್ರೆ ಅಧಿಕ ಪಂಚಮಿ ಇರೋದ್ರಿಂದ ಈ ಬಾರಿ 9 ದಿನಗಳ ಬದಲಿಗೆ 11 ದಿನಗಳ ಕಾಲ ಈ ಒಂದು ದಸರಾವನ್ನ ಆಚರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಜೊತೆಗೆ ಏನು ಸಹಜವಾಗಿ ಚಾಮರಾಜನಗರದ ಶಾಸಕರು ಮತ್ತೆ ಅಲ್ಲಿನ ಸಚಿವರುಗಳ ಒತ್ತಡ ಪ್ರತಿ ಬಾರಿಯೂ ಕೂಡ ಇರುತ್ತೆ. ಈ ಭಾಗದಲ್ಲಿ ಶ್ರೀರಂಗಪಟ್ಟಣ, ಮೈಸೂರಿನಲ್ಲಿ ದಸರಾವನ್ನ ಆಚರಣೆ ಮಾಡಿದಂತೆ ಚಾಮರಾಜನಗರದಲ್ಲೂ ಕೂಡ ದಸರಾ ಆಚರಣೆ ಮಾಡಬೇಕು ಅನ್ನುವಂತಹದ್ದು ಸಿಎಂ ಮೇಲೆ ಒತ್ತಡ ಪ್ರತಿ ಬಾರಿಯೂ ತರ್ತಾ ಇದ್ರು. ಆದ್ರೆ ಅದಕ್ಕೆ ಈ ಬಾರಿ ಅವಕಾಶ ಇಲ್ಲ ಅನ್ನುವಂತಹದನ್ನ ಖುದ್ದು ಸುದ್ದಿಗೋಷ್ಠಿಯಲ್ಲೇ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಎಲ್ಲಾ ಕಡೆನೂ ಮಾಡ್ತಾ ಹೋದ್ರೆ ಕೊಡಗ್ನವ್ರು ಕೇಳ್ತಾರೆ, ಮಂಗಳೂರವ್ರು ಕೇಳ್ತಾರೆ, ಚಿಕ್ಕಮಂಗ್ಳೂರು ಕೇಳ್ತಾರೆ. ಹಾಗಾಗಿ ಎಲ್ಲೂ ಕೂಡ ಮಾಡೋದು ಬೇಡ. ಶ್ರೀರಂಗಪಟ್ಟಣದಲ್ಲಿ ಮೊದಲಿನಿಂದಲೂ ಮಾಡ್ಕೊಂಡು ಬಂದಿದ್ದೇವೆ. ಜೊತೆಗೆ ಮೈಸೂರು ಅನ್ನುವಂತಹದ್ದು ಒಂದು ಅರಸರ ಒಂದು ಪ್ರತಿನಿಧಿಯಾಗಿ, ಅಂದ್ರೆ ಅರಸರು ಬಾಳಿದಂತಹ ಜಾಗ ಆಗಿರೋದ್ರಿಂದ ಅಲ್ಲಿ ಅದ್ದೂರಿಯಾಗಿ ಮಾಡಲಾಗುತ್ತೆ. ಚಾಮರಾಜನಗರದವರು ಕೂಡ ಮೈಸೂರಿಗೆ ಬಂದು ಈ ಒಂದು ಹಬ್ಬವನ್ನ ಆಚರಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕರೆಯನ್ನು ಕೂಡ, ಜೊತೆಗೆ ಆ ಭಾಗದ ಶಾಸಕರಿಗೂ ಕೂಡ ಒಂದು ಮನವಿಯನ್ನ ಮಾಡಿದಂತಹದ್ದು. ಜೊತೆಗೆ ಈ ಬಾರಿಯೂ ಕೂಡ 21 ದಿನಗಳ ಕಾಲ ದೀಪಾಲಂಕಾರವನ್ನ ನಡೆಸಲಾಗುತ್ತೆ. ಅಂದ್ರೆ ಕಳೆದ ಬಾರಿಯಿಂದ 21 ದಿನಗಳ ದೀಪಾಲಂಕಾರವನ್ನ ಜನರು ನೋಡ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಬಿಡಲಾಗ್ತಿತ್ತು. ಅಂದ್ರೆ ದಸರಾ ಮುಗಿದ ತಕ್ಷಣ 1-2 ದಿನಕ್ಕೆ ಏನ್ ತೆಗಿತಾ ಇದ್ರು ದೀಪಾಲಂಕಾರವನ್ನ, ಅದನ್ನ 21 ದಿನಗಳ ಕಾಲ ಮುಂದುವರೆಸಿ
ಮುಂದುವರಿಸ್ತಿದ್ರು. ಅದೇ ರೀತಿ ಈ ಬಾರಿಯೂ ಕೂಡ 21 ದಿನಗಳ ಕಾಲ ಈ ಒಂದು ದೀಪಾಲಂಕಾರವನ್ನ ಮುಂದುವರಿಸಲಾಗ್ತಿದೆ. ಯಾರು ಇದರ ಉದ್ಘಾಟನೆ ಮಾಡ್ತಾರೆ ಅನ್ನುವಂತಹದ್ದು ಇನ್ನೂ ಸ್ಪಷ್ಟಪಡಿಸಿಲ್ಲ. ಯಾಕಂದ್ರೆ ಹಲವಾರು ಒಂದಿಷ್ಟು ಅಭಿಪ್ರಾಯಗಳನ್ನ ಸಿಎಂ ಸಿದ್ದರಾಮಯ್ಯ ಕೇಳಿರೋದ್ರಿಂದ ಅವರ ವಿವೇಚನೆಗೆ ಆ ಒಂದು ಅಧಿಕಾರವನ್ನ ಉನ್ನತ ಮಟ್ಟದ ಸಭೆ ಬಿಟ್ಟಿದೆ. ಹಾಗಾಗಿ ಇನ್ನು 15 ದಿನಗಳ ಒಳಗಾಗಿ ಯಾರು ಉದ್ಘಾಟನೆ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸ್ತಾರೆ. ಶರತ್. ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.